ದಿಸ್ ಇಸ್ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋನ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಚೆ ಸೌಂಡು ಒಟ್ಟ ಒಟ್ಟ ಅಂತ ಅವ್ರಿಗೆ ಕೇಳಿಸ್ತಾರ. ಇವತ್ತಿನ ವಿಡಿಯೋನ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಂದೆ. ಸೊ ಫ್ರೆಶ್ ಅಪ್ ಆಗಿ ಇವತ್ತಿನ ಡೇ ಹೇಗಿರುತ್ತೆ ಅಂದ್ರೆ, ಇವತ್ತಿನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದು. ನಾನಿರೋದು ರೆಂಟೆಡ್ ಹೌಸ್, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಗಲೀಜ್ ಆಗಿದ್ರೆ. ಸೊ ಫ್ರೆಶ್ ಅಪ್ ಆಗಿ ಬರದ ಬಟ್ಟೆ ಹಾಕ್ಬಿಡೋಣ. ಟೈಮ್ ಆಗಿದೆ. ಸೊ ಬಟ್ಟೆ ಹಾಕ್ಬಿಟ್ಟು ಈಗ ಕೆಲಸ ಮಾಡೋದ. ಅದ್ರ ಪಾಡ್ಗೆ ಅದು ಆಗ್ತಾ ಇರತ್ತೆ ಅಂತ ಅಷ್ಟೆ. ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಏನಾದರೂ ಮಾಡಬೇಕಲ್ಲ, ಸೊ ಹಾಗಾಗಿ ಕಿಚನಿಗೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಪಾತ್ರೆ ತೊಳೆದಿಟ್ಟಿದ್ದು ಹಾಗೆ ಇತ್ತು, ಅದನ್ನೆಲ್ಲ ಜೋಡಿಸಿಟ್ಟಿರೋಕ್ಕಾಗಿರಲಿಲ್ಲ, ಕೆಲ್ಸಕ್ಕೆ ಹೊಟ್ಟೋದೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅನ್ನಕ್ಕಿಟ್ಟರೆ ಬೇಗ ಆಗೋಗ್ಬಿಡುತ್ತೆ, ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೋಬೋದು. ನಂದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಟೈಮರ್ನ ಇಟ್ಟು ನಾನು ಬೇರೆ ಕೆಲಸ ಮಾಡ್ಕೋಬೋದು. ಸೊ ಅದು ಟೈಮ್ ಆದ ತಕ್ಷಣ ಒಂದು ಬೀಪ್ ಸೌಂಡ್ ಬರುತ್ತೆ, ಆವಾಗ ಹೋಗಿ ನಾನು ಅದನ್ನು ಆಫ್ ಮಾಡ್ಕೋಬೋದು. ನಾನು ಯಾವಾಗಲೂ ಓಪನ್ ಪಾತ್ರೆಯಲ್ಲೇ ಅನ್ನ ಮಾಡೋದು, ಕುಕ್ಕರಲ್ಲಿ ಅನ್ನ ಮಾಡಲ್ಲ. ಸೊ ಹಾಗಾಗಿ 20 ಮಿನಿಟ್ಸ್ ಆದರೂ ಬೇಕು ಮಿನಿಮಮ್ ರೈಸ್ ಮಾಡೋಕ್ಕೆ. ಇನ್ನೊಂದು ಏನಂದರೆ, ರೈಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕಾದ್ರೆ ಒಂದನ್ನೇ ಮಾತ್ರ ಮಾಡೋಕ್ಕೆ ಸಾಧ್ಯ, 2 ಒಲೆ ಇಲ್ಲ. ಹಾಗಾಗಿ ಅಡುಗೆ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ. ಸೊ ಮನೆಯೆಲ್ಲ ಗಲೀಜಾಗಿತ್ತು, ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಂದು ವರ್ಕೌಟ್ ಮಾಡೋಕ್ಕೆ ಅದೆಲ್ಲ ಇಟ್ಟಿದ್ನಲ್ಲ, ಅದನ್ನೆಲ್ಲ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಎಲ್ಲಿಡೋದು ಅಂತಲೇ ಗೊತ್ತಾಗಲ್ಲ, ಚಿಕ್ಕ ರೂಮು ನಂದು. ಸೊ ಹಾಗಾಗಿ ಇವಾಗ ಕ್ವಿಕ್ಕಾಗಿ ಆಗೋ ಅಂಥ ಸಾಂಬಾರನ್ನ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ರೈಸ್ ಕೂಡ ಆಗಿತ್ತು. ಸೊ ಸಾಂಬಾರು ಒಂದೇ ಎದ್ದಿದ್ದು, ಬೇಗ ಆಗೋವಂಥ ಕ್ವಿಕ್ಕಾಗಿ ಅಮ್ಮ ಹೇಳ್ಕೊಟ್ಟಿದ್ದು ರೆಸಿಪಿ ಇದು, ಬೇಗ ಆಗುತ್ತೆ. ಸೊ ಒಂದು ಮಿಕ್ಸಿ ಜಾರನ್ನ ತೊಗೊಂಡು 4 ಕಟ್ ಮಾಡಿರೋವಂಥ ಟೊಮೊಟೊ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ. ಮತ್ತು ನಾವು ಸಾಂಬಾರಿಗೆ ಬಳಸೋವಂಥ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ತರ್ತರಿಯಾಗಿ ರುಬ್ಕೋಬಾರ್ದು, ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಆಗುತ್ತೆ. ಬಿಕಾಸ್ ತರ್ತರಿಯಾಗಿ ರುಬ್ಕೊಂಡ್ರೆ ಅದು ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಕ್ಲೀನ್ ಪೇಸ್ಟ್ ಥರ ರುಬ್ಕೋಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ರುಬ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಅದೇ ಒಂದು ಕಡಾಯಿನ ತಗೊಂಡು ಸ್ವಲ್ಪ ಅದು ಬಿಸಿ ಆಗೋವರೆಗೂ ಕಾದು ಅದಕ್ಕೆ ಎಣ್ಣೆನ ಬಿಟ್ಕೋತಾ ಇದ್ದೀನಿ, ಒಗ್ಗರಣೆ ಥರ. ನಾವು ಪೇಸ್ಟನ್ನು ರುಬ್ಕೊಳ್ಳೋಕ್ಕಿಂತ ಮುಂಚೆ ಏನಾದರೂ ಹುರಿದು ರುಬ್ಕೊಂಡಿದ್ರೆ ಬೇಗನೆ ಆಗುತ್ತೆ. ಟೈಮ್ ಇಲ್ಲ ಅಂದರೆ ಹಿಂಗೆ ರುಬ್ಬಿ ಅದನ್ನು ಒಂದು 5 ನಿಮಿಷ ಬೇಯಿಸಬೇಕು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಒಂದು 10 ಮಿನಿಟ್ಸು. ಈಗ ಕಡಾಯಿ ಕಾದಿದೆ, ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಒಣಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಬೇಕಿದ್ರೆ ನೀವು ಹಾಕೋಬೋದು, ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಅಂತ ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು, ಅಂದರೆ ಗೋಲ್ಡನ್ ಫ್ರೈ ಆಗೋವರೆಗೂ ಬೇಯಿಸ್ಕೊಂಡು, ಇದಾದಮೇಲೆ ನಾವು ರುಬ್ಬಿರೋ ಅಂಥ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರಿದ್ರೆ ಆಗುತ್ತೆ. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಯಾಕಂದರೆ ನಾವು ಇದನ್ನು ಹುರಿದು ಪೇಸ್ಟ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು, ಆವಾಗ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದೆಲ್ಲ ಎಣ್ಣೆ ಬಿಟ್ಕೊಂಡು ಆದಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಂಡ್ರೆ ಆಯಿತು. ಇವಾಗಲೇ ನೀವು ಉಪ್ಪನ್ನ ಸೇರಿಸ್ಕೋಬೋದು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ಈ ಸಾಂಬಾರು ಬೇಗನೆ ಆಗುತ್ತೆ. ಸೊ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಈ ಅಡುಗೆ ಮಾಡಬೇಕಾದ್ರೆ ಅಥವಾ ಮನೆ ಕೆಲಸ ಮಾಡಬೇಕಾದ್ರೆ ನನಗೆ ನಮ್ಮ ಮನೆಯೇ ನೆನಪಾಗುತ್ತೆ. ಬೆಂಗಳೂರಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಕಷ್ಟ ಅಂತ ಇಲ್ಲಿಗೆ ಬಂದಮೇಲೆ ಫೀಲ್ ಆಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ನಾವು ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದರೆ ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಕೋತೀನಿ. ಬಂದು ಒಂದು 5 ನಿಮಿಷ ಕುತ್ಕೊಳ್ಳೋಣ ಅನ್ನೋದಕ್ಕೂ ಟೈಮ್ ಇರಲ್ಲ. ಒಂದೊಂದು ಸಲ ಅಪ್ಪ ಇನ್ನೂ ಅಡುಗೆ ಮಾಡಿಲ್ಲ, ಮನೆ ಕೆಲಸ ಐತೆ, ಇದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಅದು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಸೊ ಊಟ ಎಲ್ಲ ಮುಗಿಸಿ ಮತ್ತೆ ಬಟ್ಟೆ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಹೋಗಿ ಹಾಕಿ ಮತ್ತೆ ಮೇಲ್ಗಡೆ ಇರೋ ಬಟ್ಟೆನ ತೊಗೊಬಂದು ಎಷ್ಟು ಕೆಲಸ ಮಾಡ್ತೀನಿ ಅಂತ ಅನಿಸುತ್ತೆ. ಬಟ್ ನಮ್ಮಮ್ಮ ಮಾಡೋದ್ರಲ್ಲಿ 1/4 ಭಾಗ ಕೂಡ ನಾನು ಕೆಲಸ ಮಾಡಲ್ಲ. ಪಾಪ ಅವರು ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋರು. ಆದರೆ ಯಾವತ್ತೂ ನಮಗೆ ಕಷ್ಟ ನನ್ನ ಕೈಲಿ ಆಗ್ತಾನೆ ಅಂತ
ಯಾವತ್ತೂ ಹೇಳಿಲ್ಲ. ಅದನ್ನೆಲ್ಲ ನೋಡಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಇಲ್ಲಿ ಬಂದಿರೋ ಬದಲು ನಾನು ಊರಿಗೆ ಹೋಗಿ ಇರಬೇಕಿತ್ತು ಅಂತ ಎಷ್ಟೊಂದು ಸಲ ಅನಿಸಿದೆ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಿಡಿಯೋ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯಿತು. ನಂಗೆ ಹುಷಾರೇ ಇಲ್ಲ, ಗಂಟಲೆಲ್ಲ ಕಟ್ಕೊಂಡಿದೆ. ಬಿಸಿನೀರು ಎದ್ದು ಕಾಯಿಸ್ಕೊಳ್ಳೋಕ್ಕೂ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಆದರೆ ಮನೇಲಿದ್ದಿದ್ರೆ ಅಮ್ಮ ಮಾಡಿಕೊಡೋರು. ಇಂಡಿಪೆಂಡೆಂಟ್ ಲೈಫ್ ತುಂಬಾ ಕಷ್ಟ. ಯಪ್ಪ ನನಗಂತೂ ಬೇಜಾರಾಗೋಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಅಂತ ಬಂದಿದ್ದೀವಿ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಅದಾದಮೇಲೆ ತಲೆಗೆ ಎಣ್ಣೆ ಹಾಕಿ ಸುಮಾರು ದಿನವೇ ಆಗೋಗಿತ್ತು. ಸೊ ನಾಳೆ ಹೆಂಗೂ ಸ್ನಾನ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಎಣ್ಣೆನ ಹಾಕಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಇದು ಹೀಟ್ ರಿಡ್ಯೂಸ್ ಕೂಡ ಮಾಡುತ್ತೆ. ಸ್ನಾನ ಮಾಡೋಕ್ಕಿಂತ 1/2 ಅವರ್ ಮುಂಚೆ ಹಾಕಿ ಸ್ನಾನ ಮಾಡ್ಬೋದು, ಬಟ್ ನಾನು ನೈಟೇ ಎಣ್ಣೆನ ಅಪ್ಲೈ ಮಾಡಿ ಮಲಗಿ ಅದಾದ ನಂತರ ಬೆಳಗ್ಗೆ ಎದ್ದು ತಲೆ ವಾಶ್ ಮಾಡ್ಕೋತೀನಿ. ಇದಾಗಿತ್ತು ನನ್ನ ಒಂದು ಈವ್ನಿಂಗ್ ರೂಟೀನ್. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಇಂಡಿಪೆಂಡೆಂಟ್ ವುಮೆನ್ ಅಥವಾ ಇಂಡಿಪೆಂಡೆಂಟ್ ಪರ್ಸನ್ದು ಇದೇ ಲೈಫ್ ಆಗಿರುತ್ತೆ. ದುಡಿಯೋಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತೀವಿ, ಆದರೆ ಸುಮಾರಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀವಿ. ಯಾರಿಗೂ ಹೇಳೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ.